ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸಂಡೇ 13ನೇ ತಾರೀಕು ಆ್ಯಂಡ್ ನಾನು ಹೊರಟಿರೋದು ಕಟೀಲ್ ಟೆಂಪಲ್ಗೆ ಆ್ಯಂಡ್ ಸಾರಿ ಎಲ್ಲ ತೋರಿಸ್ತೇನೆ. ಫಸ್ಟ್ ಟೈಮ್ ನನ್ನ ಐಫೋನಲ್ಲಿ ವ್ಲಾಗ್ ಮಾಡ್ತಿರೋದು. ಕ್ಲಾರಿಟಿ ಹೆಂಗಿದೆ ಗೊತ್ತಿಲ್ಲ, ನನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದೇನೆ ಗೈಸ್. ಆ್ಯಂಡ್ ಹೆಂಗಿದೆ ಕ್ಲಾರಿಟಿ ಅಂತೇಳಿ ಕಮೆಂಟ್ ಮಾಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಈ ಸಾರಿ ವೇರ್ ಮಾಡಿದ್ದೀನಿ. ಈ ಸಾರಿ ನನ್ನ ಸ್ಮಾಲ್ ಬ್ರದರ್ ನನ್ನ ಬರ್ಡೇಗೆ ಕೊಡಿಸಿರೋದು. ಇದು ನಾನು ಈ ಸಾರಿನ 3rd ಟೈಮ್ ವೇರ್ ಮಾಡ್ತಿರೋದು. ಈ ಸಾರಿಗೆ ಒಂದು 4 years ಆಗಿದೆ ಗೈಸ್. ಫಸ್ಟ್ ಟೈಮ್ ವೇರ್ ಮಾಡಿದ್ದು ಕೂಡ ಕಟೀಲ್ ಟೆಂಪಲ್ ಹೋಗಬೇಕಾದ್ರೆ. ಅವತ್ತು ನನ್ನ ಜೊತೆ ಸ್ವಸ್ತಿ ಇದ್ದರು ಮದುವೆಗಿಂತ ಮುಂಚೆ. ಅದಾದ ನಂತರ ಮದುವೆ ಆದ ನಂತರ ಅಲ್ಲಿದು ಕಲ್ಲಡ್ಕದ ಅಷ್ಟಮಿಗೆ ವೇರ್ ಮಾಡಿದೆ. ಅದು ಬಿಟ್ಟರೆ ಇವತ್ತು ಕಟೀಲ್ ಟೆಂಪಲ್ಗೆ ಹೋಗಬೇಕಾದ್ರೇ ವೇರ್ ಮಾಡ್ತಿದ್ದೇನೆ. ಸ್ಲೀವ್ಲೆಸ್ ಇದೆ, ಬಟ್ ಅಲ್ಲಿ ಸ್ಲೀವ್ಲೆಸ್ ಅಲೌಡ್ ಇಲ್ಲ. ಹೀಗೆ ಈ ಸರಂಗಿದೆ ಅಲ್ಲ, ಅದು ಆ ಕಡೆಯಿಂದ ಹೊತ್ಕೋತೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆವರ್ತಿದೆ ಗೈಸ್ ಇವಾಗಲೇ. ಹೇಗೆ ಕಾಣಿಸ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ರೆಡಿ ಹೇಳಿದೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ, ಅದಕ್ಕಿಂತ ಪ್ರೀವಿಯಸ್ ವ್ಲಾಗಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಅಂತೇಳಿ. ಅದು ಯಾರು ಅಂತ ಹೇಳಿದರೆ ಅವರ ಜೊತೆ ಮಾತಾಡಿದೆ ನಾನು. ಐ ಥಿಂಕ್ 7 months ಜಾಸ್ತಿನೇ ಆಯಿತು, 7.5 months ಆಗ್ತಾ ಬಂತು ಗೈಸ್. ಬಟ್ ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ನನ್ನ ವ್ಲಾಗಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ತಾರೆ ಇವಾಗ ನೋಡಿ, VIP. ಆ್ಯಂಡ್ ಈ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ ಗೈಸ್. ಟಡಾನ್ ಗುಂಡಮ್ಮ ಗೈಸ್. ಆಫ್ಟರ್ ಎಷ್ಟು 7 years ಅಲ್ಲ, ಸಾರಿ 7 month ಇಯರ್ಸ್ ಥರ ಆಗ್ತಿದೆ. ಆ್ಯಂಡ್ ನನ್ನ ವ್ಲಾಗಲ್ಲಿ ಬರ್ತಿದ್ದಾಳೆ ಗೈಸ್. ಹೇಗೆ ಅನಿಸ್ತಿದೆ? ಆ್ಯಂಡ್ ನೋಡಿ ಸಾರಿ, ನಾನು ಕೊಟ್ಟಿರೋ ಸಾರಿನ ವೇರ್ ಮಾಡಿದ್ದಾಳೆ. ಅವತ್ತು ಬರ್ಡೇ ಗಿಫ್ಟ್ ಮಾಡಿದ್ದಾಳೆ ಗೈಸ್, ಅದನ್ನ ವೇರ್ ಮಾಡಿದ್ದಾಳೆ. ಆ್ಯಂಡ್ ಫಸ್ಟ್ ಸಾರಿ ಕೇಳಿ. ಕಾಲಿಡ್ದು ಅಲ್ಲಿ ಎಂತ ಕಟೀಲಲ್ಲಿ ಕಾಲಿಡ್ಬೇಕು ಗೈಸ್ ಒಳ್ಳೊಂದು. ಸೊ ಫಸ್ಟ್ ಟೈಮ್ ಇಬ್ಬರು ಹೋಗ್ತಿರೋದ್ರಿಂದ ಕಟೀಲಿಗೆ ಹೋಗು ಅಂತೇಳಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹೇಗೆ ಕಾಣ್ತಿದ್ದಾಳೆ ಗುಂಡು? ಅಷ್ಟೆಲ್ಲ ನಾನು ಮಾಡಿದ್ದು ಗೈಸ್. ಆ್ಯಂಡ್ ತುಂಬ ಸ್ಲಿಮ್ ಆಗಿದ್ದಾಳೆ ಅವಳು ನೋಡಿ, ಸಿ ಚೆನ್ನಾಗಿ ಕಾಣ್ತದೆ ಅವಳಿಗೆ ನಾನು ಕೊಟ್ಟಿರೋ ಸಾರಿ. ನನಗೆ ಬೆವರ್ತಿದ್ದೆ, ಅವಳಿಗೆ ಬೆವರ್ತಿಲ್ಲ ನೋಡಿ. ಹೇಗಿದೆ ಕ್ಲಾರಿಟಿ? ಹೆಂಗಿದ್ದೇವೆ ಗೈಸ್? ಮುಖದಲ್ಲಿ ಎಷ್ಟು ಕಲೆ ಇದೆ. ಇವಾಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ರೆ ಗೊತ್ತಾಗಲ್ಲ, ಇಲ್ದಿದ್ರೆ ಎಷ್ಟು ಕಲೆ ಇದೆ ಅಷ್ಟೆಲ್ಲ ಎದ್ದೆದ್ದು ಕಾಣುತ್ತೆ. ಆ್ಯಂಡ್ ನಂದು ಫುಲ್ ಸಾರಿ ತೋರಿಸ್ತೇನೆ ಗೈಸ್. ಓಕೆ, ಹ್ಯಾಪಿನಾ ಗುಂಡುನ ವ್ಲಾಗಲ್ಲಿ ನೋಡಿ ಕಮೆಂಟ್ ಮಾಡಿ ನನಗೆ, ಆಯಿತಾ? ಕಮೆಂಟ್ ಮಾಡಿ. ನನ್ನ ಕೈ ವೈಬ್ರೇಟ್ ಆಗ್ತದೆ. ಹೆಂಗೆ ಕೊಂಚ ಬೇಕಾರು ನಾನೇ. ಹೇಗೆ ಕಾಣಿಸ್ತಿದೆ? ಆ್ಯಂಡ್ ಬ್ಯಾಕ್ ನಾನು ಹೀಟ್ಲೆಸ್ ಕರ್ಲ್ ಮಾಡಿದ್ದೇನೆ ಗೈಸ್. ಅದನ್ನ ನಾನು ಶಾರ್ಟ್ಸಲ್ಲಿದೆ, ಅದನ್ನ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಆ್ಯಂಡ್ ಮತ್ತೆ ಬ್ಯಾಕ್ ಡಿಸೈನ್ ಕೇಳ್ತೀರಾ, ಡಿಸೈನ್ ಎಂತ ಇಲ್ಲ, ಸಿಂಪಲ್ ಆಗಿ ಮಾಡಿಸಿದ್ದೇನೆ ಈ ಥರ. 4 years ಆಗಿದೆ ಗೈಸ್ ಈ ಸ್ಯಾರಿಗೆ. ಆ್ಯಂಡ್ ಸಾರಿ ವೇರ್ ಮಾಡಿದೆ ಹೀಗಾಗಿದೆ. ಆ್ಯಂಡ್ ಹೇಗೆ ಕಾಣಿಸ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ. ಗುಂಡು ಗೈಸ್, ಗುಂಡು ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಸಾರಿ ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಗುಂಡು ಕ್ಲಾರಿಟಿ ಅಡ್ಡಿಪೊಲಿ. ಪ್ರವೀಣ ನಾನು ಕಾಲ್ ಮಾಡಿದೆ ಗೈಸ್, ಬರ್ತಾನಂತೆ. ಆ್ಯಂಡ್ ಹೋಗುದಿನ್ನು ಎಂತ ತಿಂದಿಲ್ಲ ಇಲ್ಲಿನೂ. ನಾನು ಈ ಚಾಪರಿ ಏನದಿ ಎಲ್ಲ ಬರ್ತದೆ. ನಾನು ಏನು ಕುಡಿಲಿಲ್ಲ ಗೈಸ್, ಒಂದು ಗ್ಲಾಸ್ ನೀರು ಕೂಡ ಕುಡಿಲಿಲ್ಲ. ಆ್ಯಂಡ್ ಇವತ್ತು ಟೆಂಪಲ್ಗೆ ಹೋಗೋದ್ರಿಂದ ಅಲ್ಲಿ ಊಟ ಮಾಡಲೇಬೇಕು. ಸೊ ಸ್ವಲ್ಪ ಡಯಟಲ್ಲಿ ಚೀಟಿಂಗ್ ಗೈಸ್, ಆಯಿತಾ? ನೋಡು, ಆದರೆ ಅಲ್ಲಿ 9:15ಗೆಲ್ಲ ಬಸ್ ಬರೋದು. 9:15 9:15 ಡೈರೆಕ್ಟ್ ಕಟೀಲ್ ಬಸ್ ಇದೆ ಬೆಳ್ತಂಗಡಿಯಿಂದ. ನೋಡು, ಬಸ್ ಲೇಟ್ ಆದರೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ಇಲ್ಲದಿದ್ದರೆ ಕಟೀಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಗೈಸ್. ಎಂತ ತಿಂದಿಲ್ಲ ಇವತ್ತು, ಚೀಟಿಂಗ್ ಡೇ ಗೈಸ್. ಆ್ಯಂಡ್ ಹೆಂಗೆ ಕಾಣಿಸ್ತಿದೆ ಸಾರಿ ನನಗೆ? ನನ್ನ ಬ್ರದರ್ ಕೊಡಿಸಿರೋ ಸಾರಿ ಗೈಸ್, ನನಗೆ ಸಖತ್ ಇಷ್ಟ ಇದು. ಆ್ಯಂಡ್ ವೇರ್ ಮಾಡಿದ್ದು ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಜಸ್ಟ್ ಒಂದು ಮಾಂಗಲ್ಯ ಚೈನ್ ಮಾತ್ರ ಹಾಕ್ಕೊಂಡಿದ್ದೀನಿ, ಮತ್ತೆಂತ ಹಾಕಲಿಲ್ಲ. ಎಷ್ಟು ಮುಖದಲ್ಲಿ ಕಳೆ ಇದೆ ಗೈಸ್, ಅದೆಲ್ಲ ಇದ್ದು ಕಾಣುತ್ತೆ. ಐಫೋನಲ್ಲಿ ಫಸ್ಟ್ ವ್ಲಾಗು ಗೈಸ್ ಇದು, ಖುಷಿ ಆಗ್ತದೆ ಒಂಥರ. ಆ್ಯಂಡ್ ಸ್ಯಾಟರ್ಡೆ ಹೋಗಿ ಎಲ್ಲ ನಾನು ಜಿಮ್ಮಿಂದ ಬರ್ತಾ ಮೊಬೈಲ್ ಶಾಪಿಗೆ ಹೋಗಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿರೋದು ಗೈಸ್. ಆ್ಯಂಡ್ ನೈಲ್ ಪಾಲಿಶ್ ಚೇಂಜ್ ಮಾಡಿಲ್ಲ, ಅದೇ ಇದೆ.
ಈ ವಾಚ್ ಹಾಕ್ಕೊಂಡಿದ್ದೀನಿ ಗೈಸ್, ಈ ವಾಚ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಪ್ಲೇಸ್ ಕರ್ಲ್ ಮಾಡಿದ್ದೆ ನಾನು ಹೇರ್ನ. ಸ್ವಲ್ಪ ಕರ್ಲ್ ಇದೆ, ಇವಾಗ ಹೋಯಿತು ಗೈಸ್. ಅದು ನಾನು ಸ್ವಲ್ಪ ಏನು ಗೊತ್ತಾ, ಆ ಕಡೆ ಈ ಕಡೆ ಮಾಡಿದೆ, ಹಾಗಾಗಿ ಹೋಯಿತು. ಅದನ್ನ ನಾನು ಇನ್ಸ್ಟಾಗ್ರಾಮ್ ಏನು ಇದರಲ್ಲಿ ಹಾಕ್ತೀನಿ ಗೈಸ್, ರೀಲ್ಸಲ್ಲಿ ಹಾಕ್ತೀನಿ ನೋಡಿ. ಓಕೆ ಬರ್ಪೆ ಚಿಕ್ಕರ್ಪೆ. ಬನ್ನಿ ಬಸ್ ಸ್ಟ್ಯಾಂಡ್ ಒಳ್ಳೆಯದು ಬಸ್ ಕರ್ಕೊಂಡ ತಿಡಿದು. ಹಾಂ ಮಳೆ ನಾನ್ ಸ್ಟಾಪ್ ಮಳೆ. ಕೈ ಸುಮ್ಮನೆ ಆಯಿತು, ಬಸ್ ಸಿಕ್ತು. ನಾನು ಕೂತು ಇಲ್ಲಿದ್ದಾಳೆ ಆ್ಯಂಡ್ ಬ್ಯಾಗ್ ಅವಳ ಜೊತೆ ಇದೆ, ನನ್ನ ಜೊತೆ ಒಂದು ವಾಟರ್ ಬಾಟಲ್ ಮಾತ್ರ. ಬಂದು ಕರೆಕ್ಟ್ 12:30 ಇಳಿಬೇಕಾದ್ರೆ ಜೋರು ಮಳೆ ಗೈಸ್, ಅದಕ್ಕೆ ನಿಕ್ಕಿ ಹೋಯ ಕಮ್ಮಿ ಅಲ್ಲ ಗೈಸ್. ಹನಿ ಹನಿ ಮಳೆ ಆದರೂ ಎಟ್ಕೊಂಡು ಹೋಗ್ತಾರೆ. ರಶ್ ಉಂಟು ದಿನಿಲ್ಲ ಕಂಡೆ ಗುಂಡು ಫುಲ್ಲು ರಶ್ ಗೈಸ್, ಫುಲ್ಲು ರಶ್. ಸಾಗರ ಜನ ನೋಡಿ ಫುಲ್ ರಶ್ ಇದೆ. ಇವಳು ಫುಲ್ಲು ಒದ್ದೆ ಅಲ್ಲದಿ ಬಾಲೆ ಪೂಜೆಗೆ ಹೋಯ್ತು. ಆಯಿತು ದೇವ್ರ ದರ್ಶನ ಬರ್ತಿ 1 ಗಂಟೆ ಫುಲ್ ರಶ್ ಉಂಟು. ಅಲ್ಲೊಂದು ಮದುವೆ ಇದೆ, ನಾನು ತೋರಿಸ್ತೇನೆ. ಊಟಕ್ಕೆ ಬಂದು ಫಸ್ಟ್ ಒಂದತ್ತ ಒಂದು ಮುಳ್ಸೋಗಿ ನೀರು ನೋಡಿದ್ದು ಫುಲ್ ಅಂದ್ರೆ ಫುಲ್ಲು ರಶ್ ಹೋಗಿ ಸಂಡೆ ಅಲ್ಲ. ಮತ್ತು ಮಕ್ಕಳಿಗೆ ಅನ್ನಪ್ರಾಶನ ಮತ್ತು 2 ಜೋಡಿ ಮದುವೆ ಎಲ್ಲ ಇತ್ತು ಗೈ. ಇವಾಗೆಲ್ಲ ಏನು ಮೂವ್ ಆಗ್ತಿದೆ, ನಮಗೆ ನಿಜ ಸಿಕ್ಕಾಪಟ್ಟೆ ಹಸುವಾಗ್ತದೆ. ಅವಳೊಂದು ಸರಿ ಮಾಡೋದೊಂದು ಬೇರೆ ಎಂತ. ಆ್ಯಂಡ್ ಮುಂದ್ಗಡೆ ನಮ್ಮ ದೊಡ್ಡದು ಪರಿಚಯದವರು ಇದ್ದಾರೆ. ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಊಟಕ್ಕೆ ಬಂದ್ವಿ ಗೈಸ್. ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇವತ್ತು ಡಯಟ್ ಗೇಟ್ ಎಂತ ಇಲ್ಲ ಗೈಸ್, ಟೆಂಪಲ್ ಬಂದು ಊಟ ಮಾಡಲೇಬೇಕಲ್ಲ, ಸೊ ಊಟ ಮಾಡ್ತಿದ್ವಿ. ಆ್ಯಂಡ್ ನಂಗೆ ಸಖತ್ ಇಷ್ಟ ಗೈಸ್ ಕಟೀಲಿದ್ದು ಪ್ರಸಾದ ಅಂದರೆ.
ಗೈಸ್ ಊಟ ಆಯಿತು ನಮ್ಮದು. ಆ್ಯಂಡ್ ಆ ಗ್ಯಾಪಲ್ಲಿ ನಮ್ಮೊಬ್ರು ಸಬ್ಸ್ಕ್ರೈಬರ್ ಅಂತ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ ಆಗಿರ್ಬೋದಲ್ಲ. ಆನೆ ಹತ್ರ ಬ್ಲೆಸ್ಸಿಂಗ್ ಎಲ್ಲ ತೊಗೊಂಡು ವಾಪಸ್ ಕೆಳಗಡೆ ಬರಬೇಕಾದ್ರೆ ಎಷ್ಟು ಉದ್ದ ಕ್ಯೂ ಇದೆ ನೋಡಿ ಗೈಸ್. ಫುಲ್ಲು ರಶ್ ಇದು ಊಟಕ್ಕೆ. ಆ್ಯಂಡ್ ನಾವು ಊಟಕ್ಕೆ ಬರಬೇಕಾದ್ರೆ ಇಷ್ಟೊಂದು ರಶ್ ಇರಲಿಲ್ಲ. ಬಟ್ ಇವಾಗ ನೋಡಿ ರಿಟರ್ನ್ ಬರಬೇಕಾದ್ರೆ ಹೊರಟ್ವಿ. ಆ್ಯಂಡ್ ಆಗ ಇಲ್ಲಿಂದಲೇ ರಶ್ ಇತ್ತು ಗೈಸ್ ಟೆಂಪಲ್ ಒಳಗಡೆ ಹೋಗಲಿಕ್ಕೆ. ಇವಾಗ ಟೈಮ್ ಎಷ್ಟಾಯ್ತಾ? 2 ಗಂಟೆ ಆಯಿತು ಗೈಸ್. 2:15ಗೆ ಡೈರೆಕ್ಟ್ ಬಸ್ ಇದೆ ಕಟೀಲಿಗೆ. ನೆಕ್ಸ್ಟು ನಿಂತ ಬಳೆ ಇಡ್ಲಿಕ್ಕಂತ ಗೈಸ್ ಬ್ಯಾಂಗಲ್ ಇಡುವ ಗೈಸ್. ಬ್ಯಾಂಗಲ್ ಬಂಗಾರ ಎಷ್ಟು ಗೈಸ್ ಗೊತ್ತಾ? ಮೂರು ಜೋಡಿ ಮದುವೆ ಇತ್ತಲ್ಲ. ಸೆಟರ್ಡೆ ರಡ್ಡಿ ಇತ್ತಂಜು ಬನ್ನಗ ಒಟ್ಟಿಗೆ 3 ಆಯ್ತಾ? ಮೂರು ಜೋಡಿ ಮದುವೆ ಇತ್ತು. ಹಾಗಾಗಿ ರಶ್. ಮತ್ತು ಮಕ್ಕಳದು ಎಷ್ಟು ಸರಿ ಹೇಳಿದೆ ನಾನು, ಅನ್ನಪ್ರಾಶನ ಇತ್ತು, ಹಾಗಾಗಿ ರಶ್ ಗೈಸ್. ಸೊ ಇವಾಗ ಬಳೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಳೆ ನೀನಿಟ್ಯಾ? ಎಸ್, ಲಾಸ್ಟ್ ಟೈಮ್ ಬಂದಾಗ ಬ್ಲ್ಯಾಕ್ ಇಟ್ಟಿದ್ವಿ ಗೈಸ್. ಇವಾಗ ಹಸಿರು ಬಳೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ರಸ್ತು ಹಸಿರು ಬ್ಯಾಂಗಲ್ ಇಟ್ಟಾದ ನಂತರ ಒಂದು ಸಾಂಗ್ ಹೇಳ್ತೀನಿ ಗೈಸ್ ನಿಮಗೋಸ್ಕರ. ಆಯ್ತಾ? ವೆಯ್ಟ್, ತೋರಿಸು. ಅವಳು ಬ್ಲ್ಯಾಕ್ ಗೈಸ್, ನಾನು ಗ್ರೀನ್. ಆ್ಯಕ್ಚುಲಿ ಗ್ರೀನ್ ನನಗೆ ಪ್ಲೈನಲ್ಲಿ ಬೇಕಿತ್ತು. ಬಟ್ ಸುಖಿ ಎಷ್ಟು ಹೋಗ ಬಿಡ ಕಾಸಿ ಕೊಡ್ತಾನೆ. ಬಳೆ ಎಲ್ಲ ಇಟ್ಟಾಯಿತು, ಹೊರಟ್ವಿ. ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಅವಳದು ಸೈಜ್ ಇಲ್ಲ ಆ್ಯಕ್ಚುಲಿ. ಸೊ 2 ಟೈಮ್ಸ್ ಊಟ ಮಾಡಿದ್ದಾಳೆ. ಮತ್ತೆ ಇವಾಗ ವಾಪಸ್ ಹಸಿ ಹೋಗ್ತೀನಿ. ನಂದು ಕರ್ಲ್ಸ್ ಎಲ್ಲ ಹೋಗಿದೆ ಗೈಸ್. ನೋಡಿ ಗೈಸ್ ಬಂದ್ವಿ. ಬಸ್ಸಲ್ಲಿ ಯಾರೂ ಇಲ್ಲ. ಜಸ್ಟ್ ಇವಾಗ ಬಂದು ಕೂತ್ವಿ ಅಷ್ಟೇ. ನಾನು ಗುಂಡು ಮತ್ತು ಡ್ರೈವರ್ ಇದ್ದಾರೆ. ಬಂದ ಕೂಡಲೇ ಬಂದು ಕೂತ್ವಿ ಮತ್ತೆ ರಶ್ ಆದರೆ ಅಂತೇಳಿ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಮುಖ ಹೆಂಗಿತ್ತು ಗೈಸ್, ಇವಾಗ ನೋಡಿ ಹಿಂಗಾಗಿದೆ. ಆ್ಯಕ್ಚುಲಿ ಪ್ಲೇನ್ ಇಡ್ಬೇಕು ಅಂದ್ಕೊಂಡೆ ಗೈಸ್, ಪ್ಲೇನ್ ಇರಲಿಲ್ಲ. ಇದಿಟ್ಟೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಆ್ಯಂಡ್ ಐಫೋನ್ ತೊಗೊಂಡಿದ್ದಕ್ಕೆ ಕಟೀಲಿಗೆ ಬರಬೇಕು ಅಂತಿತ್ತು ಗೈಸ್. ಬಂದೆ, ಹೂವಿದು ಪೂಜೆ ಮಾಡಿಸಿದೆ. ಆ್ಯಂಡ್ ಅವಳು ಅಷ್ಟೇ ಗುಂಡು ಲೈಕ್ ನನ್ನ ಜೊತೆ ಮಾತಾಡಿದ ನಂತರ ಕಟೀಲ್ ಟೆಂಪಲ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ಲಂತೆ. ಸೊ ಹಾಗಾಗಿ ಅವಳು ಕೂಡ ಬಂದಳು, ನಾನು ಕೂಡ ಬಂದೆ. ಆ್ಯಂಡ್ ಏನಾದರೂ ಹೇಳ್ತೀಯ 2 ಮಾತು? ಮನೇಲಿ ಮಾತಾಡ್ತಾಳೆ ಅಂತ ಗೈಸ್. ಅವಳು ನಂದು ಕಾಲು ತೊಳೆದು ಆ ನೀರು ಕುಡಿದ್ಲು ಗೈಸ್. ತಪ್ಪಾಯ್ತು, ಇನ್ನು ಮುಂದೆ ಈ ಥರ ಮಾಡೋಲ್ಲ ಅಂತೇಳಿ. ಸುಸ್ತಾಗ್ತಿದೆ ಗೈಸ್. ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಊಟಕ್ಕೆ ಹೋಗ್ತಾ ಇರಬೇಕಾದ್ರೆ. ಬಟ್ ನಾನು ಕ್ಯಾಮರಾ ನನ್ನ ಕಡೆ ಟರ್ನ್ ಮಾಡಿದ್ದೆ ಗೈಸ್. ಮತ್ತು ರಶಲ್ಲಿ ಆಗಲಿಲ್ಲ ನನಗೆ ಅವ್ರದ್ದು ಶೂಟ್ ಮಾಡೋಕ್ಕೆ. ಬಟ್ ಓಕೆ. ಎಂತ ಬೆವರ್ತಿದೆ ಗೈಸ್. ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್. ಇವಾಗ ಸ್ವಿಚ್ ಆಫ್ ಆಗುತ್ತೆ. ನಾನಿಲ್ಲಿ ಫ್ರಂಟ್ ಬಂದೆ ಗೈಸ್. ಸೆಕೆ ಆಗ್ತಿಲ್ಲ. ಬಸ್ ಸ್ಟಾರ್ಟ್ ಆದಾಗ ಹಿಂದ್ಗಡೆ ಹೋಗೋಣ ಅಂತೇಳಿ ಸ್ವಸ್ತಿಯವ್ರು ಕಾಲ್ ಮಾಡಿದ್ರು. ಬಟ್ ಈಗ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಕಟ್ಟಾಯಿತು. ಮಳೆ ಗೈಸ್, ಮಳೆ ಬರ್ತಿದೆ ನೋಡಿ. ಎರಡು ಮಾತು ಬಲ್ಲ ಇಡವ. ಇವಾಗ 2 ಮಾತು. ಮತ್ತೆ
ಕೋಪ ಬಿಟ್ಟು ಬಂದು ಮಾತಾಡಿ ರಾಜಿ ಆಗಿದ್ದಕ್ಕೆ 2 ಮಾತು ಹೇಳು. ಆ್ಯಂಡ್ ಗೈಸ್ ನಾನು ಸ್ಟೋರಿ ಹಾಕಿದ್ದೆ ಗೈಸ್, ಸ್ಟೋರಿಯಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ನೀವು ರಾಜ ಆದರೆ ಖುಷಿ ಆಗ್ತಿದೆ ನನಗೆ, ಮತ್ತೆ ಎಂತ ದೂರ ಆಗಬೇಡಿ ಒಂದಾಗಿರಿ ಅಂತೇಳಿ. ಎಷ್ಟು ಮೆಸೇಜಸ್ ಆ್ಯಂಡ್ ವಾಟ್ಸಪ್ ಸ್ಟೇಟಸ್ ಎಲ್ಲ ಅಷ್ಟು ತುಂಬ ಜನ ಕೇಳಿದ್ದೀರಿ ರಾಜ ಆದ್ರೆ ಅಂತ. ರಾಜ ಅಂತಲ್ಲ ಗೈಸ್, ಲೈಕ್ ಮನಸ್ತಾಪ ಇತ್ತು ಬಟ್ ಅವಳದೇ ಪೇಮೆಂಟ್ ನಾನು ಹಾಕಿದೆ ಅಂತ ಹೇಳಿದಲ್ಲ, ಅವಾಗ ಬಂದು ಹಗ್ ಮಾಡಿ ಸಾರಿ ಕೇಳೋದು ಅಂತಂದಲ್ಲ, ಸೊ ಅವಾಗೆಲ್ಲ ಕರೆಕ್ಟ್ ಆಗಿತ್ತು. ಬಟ್ ಅದೇ ನಾವು ಲೈಕ್ ಬ್ಲಾಗ್ ಮಾಡೋದು ಟೆಂಪಲ್ ಹೋಗ್ಬೇಕಾದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಿಯರ್ ಇಟ್ ಇಸ್ ದ ಟೈಮ್. ಅವ್ರು ನೋಡ್ತಿದ್ದಾರೆ ಎಂತ ಮಾತಾಡ್ತಿದ್ದಾರೆ ಇವರು ಅಂತ. ಪನ ಹೇಳಿ ನಿಮ್ಮ 2 ಮಾತು. ಮಾತಾಡು. ಅವಳು ಮನೆಗೆ ಹೋಗಿ ಮಾತಾಡ್ತಾಳೆ ಅಂತ ಈ ಸ್ವಲ್ಪ ನರ್ವಸ್ ಆಗ್ತದೆ ಅಂತೆ. ಮಾಡಿ ಎಂಥ ಕ್ಲಾರಿಟಿ ಗೈಸ್, ನನಗಿದು ಎಡಿಟಿಂಗ್ ಇಲ್ಲ ಇನ್ನು ಹೇಗೆ ಅಂತ ಮನೆಗೆ ಹೋಗಿ ನೋಡಬೇಕು. ಸೊ ಆಮೇಲೆ ಸಿಗ್ತೇನೆ, ನಂಜಲ್ಲಿ ಚಾರ್ಜ್ ಇಲ್ಲ ಗೈಸ್. ಓಕೆ ಇನ್ನು ಬಸ್ಸಲ್ಲಿ ಜನ ಆಗಿಲ್ಲವೇ. ಆ್ಯಂಡ್ ಗುಂಡು ನಾವು ಒಂದು ಸ್ಪ್ರೈಟ್ ತೊಗೊಂಡು ಬಾ ಅಂತ ಕಳಿಸಿದೆ, ಬಿಕಾಸ್ ನನಗೆ ಎಂತ ಗೊತ್ತಿಲ್ಲ, ತಲೆ ನೋವಾದಾಗ ಆಗ್ತದೆ, ಒಮ್ಮೊಮ್ಮೆ ಸ್ಪ್ರೈಟ್ ಕುಡಿದ್ರೆ ಸರಿಯಾಗುತ್ತೆ. ಸೊ ಹಾಗಾಗಿ ಕಳಿಸಿದೆ ಅವಳನ್ನ. ಯಾರೂ ಇಲ್ಲ ಬಸ್ಸಲ್ಲಿ ನೋಡಿ, ಖಾಲಿ ಆ್ಯಂಡ್ ಇವಾಗ ಆಗ್ತಾರೆ ಫುಲ್ಲು. ಇವಾಗ ಸ್ಟಾರ್ಟ್ ಆಗಬೇಕಷ್ಟು, ಇಲ್ಲೇ 3 ಗಂಟೆ ಆಗ್ತಾ ಬಂತು ಗೈಸ್. 3 ಗಂಟೆಗೆ 10 ನಿಮಿಷ ಇದೆ. ಇವತ್ತು ಮಳೆನೇ ಗೈಸ್, ಫುಲ್ ಡೇ ಮಳೆ, ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ. ಅದರಲ್ಲಿ ಶೆಕೆ ಬೇರೆ, ತಡ್ಕೊಳ್ಳೋಕ್ಕಾಗ್ತಿಲ್ಲ. ಹೆಂಗಿದೆ ಕ್ಲಾರಿಟಿ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕಿದ್ದು, ಫೋಟೋ ತೆಗಿಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆಲ್ಲ ಅದೆಲ್ಲ ಗೊತ್ತಿಲ್ಲ. ಆ್ಯಂಡ್ ನೋಡಿ ಕಲಿತು ಮಾಡೋಣ ನೆಕ್ಸ್ಟಿಗೆ. ಓಕೆ ಗೈಸ್ ಮಳೆ ಬರ್ತಿದೆ ನೋಡಿ, ಓಡ್ಕೊಂಡು ಬರ್ತಿದ್ದಾಳೆ. ಬಾ 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 ಫುಲ್ ಚೆಂಡಿ ಗೈಸ್. ಕರೆಕ್ಟ್ 5:15 ಆಯಿತು. ಬಂದ್ವಿ ನಾವು ಬೆಳ್ತಂಗಡಿ ರೀಚ್. ಹೋಟೆಲ್ಗೆ ಬಂದಿದೆ, ಚಹಾ ಕುಡಿಯುವಂತ, ತಲೆನೋವು ಆಗ್ತದೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೆಂಗಿತ್ತು ಗೈಸ್ ಮುಖ, ಇವಾಗ ನೋಡಿ ಹೆಂಗಾಗಿದೆ. ಅವಳದ್ದು ತೋರಿಸ್ತೇನೆ 1 ನಿಮಿಷ. ನಾನು ನಿತ್ತೆ ಗೈಸ್, ಸ್ವಲ್ಪ ಕಾಲೆಲ್ಲ ನೋವಾಗ್ತದೆ ಅವಳನ್ನು. ಇಷ್ಟು ದಿವಸ ಎಲ್ಲಿದ್ದೆ? ಹಾಂ ಎಲ್ಲಿದ್ದೆ? ಇಲ್ಲಿ ತನಕ ದುರ್ಗಾ ಹೋಟೆಲಿಗೆ ಬಂದದ್ದು ಗೈಸ್. ಖಾಲಿ ಇದೆ ಗೈಸ್. 1 ಪ್ಲೇಟ್ ಗೋಬಿ ಮತ್ತೆ ಎರಡು ಟೀ ಗೈಸ್. ಡೇಟ್ ಅಂತಲ್ಲ ಇವತ್ತಾಯ್ತು. ಸಾರಿ ಜೈ. ಚೆನ್ನಾಗಿದೆ. ಅವಳು ಹಸಿವಾಗ್ತದಂತೆ, ಅದಕ್ಕೆ ಮತ್ತೆ ಮಸಾಲೆ ದೋಸೆ ಬೇಕು. ಗೈಸ್ ವಿ ಆರ್ ಜಸ್ಟ್ ರೀಚ್ಡ್. ಟೈಮ್ ಕರೆಕ್ಟಾಗಿ 6:15 ಆಯಿತು ಗೈಸ್. ಇವಾಗ ಜಸ್ಟ್ ರೀಚ್ ಆದ್ವಿ.
ನೋಡಿ ಮಳೆ ಬರ್ತಿದೆ ಆ್ಯಂಡ್ ಇಲ್ಲೇ ಕೂತ್ಕೊಂಡ್ವಿ ನಾವು. ಅಲ್ಲಿ ಪ್ರಸಾದ ಎಲ್ಲ ಅಲ್ಲೇ ಇಟ್ವಿ ಆ್ಯಂಡ್ ಚಹಾ ಕುಡಿದು ಬಂದದ್ದು ಗೈಸ್. ಅಜ್ಜಿಗೆ ಒಂದು ಪ್ಲೇಟ್ ಗೋಳಿ ಬಜ್ಜಿ ತೊಗೊಂಡು ಬಂದಿಲ್ಲ, ಇಲ್ಲದಿದ್ರೆ ಅವರು ಏನು ಕೈನೇ ನೋಡ್ತಿರ್ತಾರೆ, ಚಿಕ್ಕ ಮಕ್ಕಳ ಥರ ಕೂದಲಾಗಿದೆ ನೋಡಿ, ಫುಲ್ಲು ಒದ್ದೆ ಅದಲ್ಲಿ. ಆ್ಯಂಡ್ ಗುಂಡು ಹೇಗೆ ಅನ್ನಿಸ್ತು ಹೋಗಿ ಬಂದದ್ದು? ಆ್ಯಂಡ್ ಆಫ್ಟರ್ ಅ ಲಾಂಗ್ 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 ಟೈಮ್ ನನ್ನ ವ್ಲಾಗಲ್ಲಿ ನೀನು 7.5 ಮಂತ್ ಆಯಿತು ಗೈಸ್. ಲೈಕ್ ಮನೆಗೆ ಬರ್ತಿದ್ಲು, 7 ತಿಂಗಳಾಯಿತು ಮನೆಗೆ ಬರ್ತಿದ್ಲು. ಆ್ಯಂಡ್ ಹೇಳ್ದಲ್ಲ ಯೂಟ್ಯೂಬ್ ಪೇಮೆಂಟ್ ದಿವಸ ಬಂದು ಮಾತಾಡಿದ್ಲು, ಹಾಗೆ ಮಾಡೋದೆಲ್ಲ ಆಯ್ತಲ್ಲ. ಅದಕ್ಕಿಂತ ಮುಂಚೆ ಬಂದಿದ್ಲು, ಬಟ್ ಜಸ್ಟ್ ಮಾತಾಡ್ತಿದ್ಲು ಅಷ್ಟೇ. ಬಟ್ ನನಗೆ ಇಲ್ಲಿಂದ ಮಾತಾಡಬೇಕು ಅಂತ ಅನಿಸಿದ್ದು ಅದೇ ಪೇಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದಲ್ಲ, ಅದನ್ನೇ ನೋಡಿ ಬಂದಿದ್ಲು. ಸೊ ಅವಾಗ ಬಂದಾಗ ಹಾಗೆಲ್ಲ ಮಾಡಿದ್ಲಲ್ಲ, ಅವಾಗ ಸ್ವಲ್ಪ ಓಕೆ ಓಕೆ ಅಂತ ಫೀಲ್ ಆಯಿತು ನನಗೆ. ಅದಾದ ನಂತರ ಇರಲಿ ಬಿಡಿ ಮಾತಾಡುವ ಅಂಥೇಳಿ, ಇದು ಮಾತ್ರ ಲಾಸ್ಟ್ ಚಾನ್ಸ್ ಅವಳಿಗೆ, ಇದು ಮಾತ್ರ ಲಾಸ್ಟ್ ಚಾನ್ಸ್ ಅವಳಿಗೆ. ಇನ್ನೊಂದ್ಸರಿ ಈ ಥರ ನನಗೆ ಏನು ಹರ್ಟ್ ಮಾಡಿದ್ರೆ, ಲೈಕ್ ಅದು ಹರ್ಟ್ ಇಷ್ಟು ಚಿಕ್ಕದಲ್ಲ ಗೈಸ್, ದೊಡ್ಡ ಹರ್ಟೇ ಮಾಡಿದ್ರಂತೂ ನಾನು ಮಾತಾಡ್ಸೋಕೆ ಹೋಗಲ್ಲ ಗೈಸ್. ಸೊ ಹೇಗೆ ಹೇಳು, ಯಾಕೆ ನೀನು ಯಾಕೆ ಇಷ್ಟು ದಿವಸ ಮಾತಾಡ್ಸಿಲ್ಲ ಹೇಳು, ಅದು ಫಸ್ಟ್ ನಂಗೆ. ಮಾತಾಡ್ಸಿದ್ದೇನೆ, ನಾನಾಗಿ ಬಂದು ಮಾತಾಡಿದ್ದೇನೆ, ಎಫರ್ಟ್ ಹಾಕಿದ್ದೇನೆ. ಮಿಡ್ಲಲ್ಲಿ ಕಟ್ಟಾಯ್ತು ಗೈಸ್, ನಾನೇನೋ ಒತ್ಲಿಕ್ಕೆ ಹೋದೆ. ಮಾತಾಡ್ತಾ ಇದ್ಲ ಅವಳು. ಹೇಳು, ಇಷ್ಟು ದಿವಸ ಏನಕ್ಕೆ ನೀನು ನನ್ನ ಜೊತೆ ಮಾತಾಡಿಲ್ಲ, ವ್ಲಾಗಲ್ಲಿ ಬಂದಿಲ್ಲ, ಆ್ಯಂಡ್ ಯಾಕೆ ಅಲ್ಲೆಲ್ಲ ಫಂಕ್ಷನಲ್ಲೆಲ್ಲ ಅವತ್ತು ಅಷ್ಟು ಹತ್ತತ್ತ ಇದ್ದು ಕೂಡ ಮಾತಾಡ್ಸಿಲ್ಲ ನನ್ನನ್ನು, ಇಷ್ಟು ಕ್ಲೋಸ್ ಇದ್ದು ನಿಮಗೆ ಮಾತಾಡಬೇಕು ಅಂತ ಅನಿಸಿಲ್ವಾ, ಅದೆಲ್ಲ ಹೇಳು. ಅದೆಲ್ಲ ಅನಿಸಿದೆ, ಆದರೂ ಮಾತಾಡ್ಸಿಲ್ಲ ಗೈಸ್. ಆಟಿಟ್ಯೂಡ್ ಅಲ್ಲ, ಅದೇನೋ ಆ ಟೈಮಲ್ಲಿ ನನಗೆ ಒಬ್ಬನಾಗಿ ಹೇಳ್ತೀನಿ ಏನೋ ಹೇಳ್ತಾವಳೆ. ಹೇಳು ನಂಗೆ ಬೇಕದು, ಏನಕ್ಕೆ ಮಾತಾಡ್ತಾರೆ ನನಗೆ ಗೊತ್ತಿದೆ ಗೈಸ್, ಬಟ್ ನಿಮಗೂ ಗೊತ್ತಾಗಬೇಕಲ್ಲ. ಲೈಕ್ ಇಷ್ಟೆಲ್ಲ ಕ್ಲೋಸ್ ಇದ್ದು, ಇಷ್ಟೆಲ್ಲ ಹೋಗೋಲೆಲ್ಲ ಕರ್ಕೊಂಡು ಹೋಗಿ ಪ್ರೀತಿಯಿಂದ ಇದ್ದು, ತಂಗಿಕಿನ್ನ ಜಾಸ್ತಿ ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ತಿದ್ದೆ. ಈ ಥರ ಇರಬೇಕಾದ್ರೆ ಆ ಮಿಡ್ಲಲ್ಲಿ ಸಡನ್ನಾಗಿ ಮಾತು ಬಿಟ್ಲು, ಅದು ಸಹ ಗಲಾಟೆ ಮಾಡಿ ಬೈದು ಆ ಥರ ಏನೂ ಅಲ್ಲ, ಸಡನ್ಲಿ ಮಾತು ಬಿಟ್ಲು. ಮತ್ತು ಕುಸುಮನ ಮದುವೆ, ನವ್ಯನ ಮದುವೆ, ಮೆಹಂದಿ ಎಲ್ಲ ಫಂಕ್ಷನಲ್ಲೂ ಹತ್ರ ಇದ್ವಿ, ಬಟ್ ಆದರೂ ಮಾತಾಡಿಸಿಲ್ಲ, ಮಾತಾಡೋ ಎಫರ್ಟ್ ಹಾಕಿಲ್ಲ ಅವಳು. ಸೊ ಹೇಳು. ಅದೇ ಅಷ್ಟೇ, ಅದೇ ನೀನನ್ನು ಕೇಳ್ತಾ ಇದ್ರು ಬ್ಲಾಗಲ್ಲೆಲ್ಲ ಗುಂಡನ್ನ ತೋರಿಸಿ ಅಂತ ಹೇಳ, ಗುಂಡನ್ನ ತೋರಿಸಿ ಅಂತ ಎಲ್ಲ ಹೇಳ್ತಿದ್ರಲ್ಲ ಗೈಸ್. ಗುಂಡನ್ನ ತೋರಿಸಿದ್ದೇನೆ, ಅವಳು ಲಾಗಲ್ಲಿ ಬಂದರೆ ತೋರಿಸ್ಬೋದು, ಬರ್ದಿದ್ರೆ ನಾನು ಅವಳ ಮನೆಗೆ ಹೋಗಿ ಬ್ಲಾಗ್ ಮಾಡೋಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ ಕೇಳಿಸ್ತಿದೆ ಅಲ್ವಾ ಅಂತೇಳಿ, ಬಿಕಾಸ್ ಜೋರು ಮಳೆ ಬರ್ತಿದೆ ನೋಡಿ. ನಾ ಮುಂಚೆ ಸಹ ಬಂದು ಮಾತಾಡಿದ್ದೇನೆ, ತುಂಬ ಸಲ ಬಂದು ಮಾತಾಡಿದ್ದೇನೆ, ಇಲ್ಲ ಅಂತ ಹೇಳ್ಬೇಡಿ, ಮಾತಾಡಿದ್ದೇನೆ. ಬಟ್ ಇವರು ಇಲ್ಲಿಂದ ಮಾತಾಡ್ತಿರ್ಲಿಲ್ಲ, ಅದು ಹರ್ಟ್ ಆಗ್ತದಲ್ಲ ಎಷ್ಟಾದರೂ. ನನಗೆ ಹೇಗೆ ಅನಿಸ್ತಿತ್ತಂದರೆ ಇವ್ರಿಗೆ ಓಕೆ ಮಾತಾಡೋಕ್ಕೆ ಇಷ್ಟ ಇಲ್ಲೇನೋ ಅಂತ ಅನಿಸ್ತಿತ್ತು. ನಾನು ಮತ್ತೆ ಒಂದು ಗ್ಯಾಪ್ ಕೊಡ್ತಿದ್ದೆ, ತುಂಬ ಗ್ಯಾಪ್ ಕೊಟ್ಟು ಇನ್ನೊಮ್ಮೆ ಬಂದು ಮಾತಾಡ್ತಿದ್ದೆ. ಹಾಗೆ ಅವತ್ತೇನಕ್ಕೆ ಇವರು ಪೇಮೆಂಟ್ ಬಂದಂತ ನಾನು ಬಂದು ಮಾತಾಡ್ಸಿಲ್ಲ, ಬಟ್ ಖುಷಿ ಆಯಿತು. ಅವತ್ತು ಏನಕ್ಕೆ ಅಷ್ಟು ನಂಗೆ ಇದಾಯ್ತಂದರೆ, ನಾನು ತುಂಬ ಬೇಜಾರಲ್ಲಿದ್ದೆ ಅವತ್ತು. ಅಂದರೆ ನನ್ನ ಅಪ್ಪನಿಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದ್ರು ಮಂಗಳೂರಲ್ಲಿ. ಸೊ ನಾನು ಅದು ಟೆನ್ಷನಲ್ಲಿ, ನಾನು ಮನೇಲಿ ನಾನು ಅಕ್ಕ ಇಬ್ಬರು ಇದ್ವಿ, ಅದು ಟೆನ್ಷನಲ್ಲಿದ್ದೆ. ಆ ಟೈಮಲ್ಲಿ ಇವ್ರದ್ದು ಲಾಗ್ ಬಂತು. ಲಾಗ್ ನೋಡೋಳಲ್ಲ ನಾನು, ಅಂದರೆ ಆ ಟೈಮಲ್ಲಿ ನೋಡೋಳಲ್ಲ, ಅದರಲ್ಲಿ ಪೇಮೆಂಟ್ ಬಂತು ಅಂತ ಇದ್ದಿದ್ದಕ್ಕೆ ನೋಡಿದೆ. ಓಕೆ, ಇಷ್ಟು ಇವರ ಕಷ್ಟಕ್ಕೆ ಇವತ್ತಾದ್ರೂ ಪೇಮೆಂಟ್ ಬಂತಲ್ಲ ಅಂತ ನಾನು ನೋಡಿದಾದ್ಮೇಲೆ ಅದರಲ್ಲಿ ನನ್ನ ಬಗ್ಗೆ ಅವರು ಮಾತಾಡಿದ್ರಲ್ಲ, ಅದು ಇಲ್ಲಿಂದ ಮಾತಾಡಿದ್ದು ಗೈಸ್. ನಾನು ಅದು ಇಲ್ಲಿಗೆ ಟಚ್ ಆಯಿತು ನನಗೆ. ಅಲ್ಲಿ ಅಳುನೇ ತಡ್ಕೊಳಿಕ್ಕಾಗಲಿಲ್ಲ. ಇಷ್ಟು ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ಅದೆಲ್ಲ ಏನಕ್ಕೆ ನಾನು ಮಾತಾಡಬಾರ್ದು. ನಾನು ಈಗೋನೋ ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ಅದೆಲ್ಲ ಇಲ್ಲ ನನಗಿದೆ, ಇವ್ರ ವಿಷಯದಲ್ಲಿ ಇಲ್ಲ, ಯಾರ ವಿಷಯದಲ್ಲಿ ಇಲ್ಲ. ಅವತ್ತು ಅನ್ನಿಸ್ತಾ ಮಾತಾಡಬೇಕು ಅಂತ ಅಲ್ಲ, ಅದಕ್ಕಿಂತ ಮುಂಚೆ ಸಹ ಅನ್ನಿಸ್ತು. ಬಟ್ ಆ ಟೈಮಲ್ಲಿ ತುಂಬ ನನಗೆ ಡೌನಲ್ಲಿದ್ದಲ್ಲ, ಅದು ಇನ್ನಷ್ಟು ನಂಗೆ ಇದಾಯಿತು. ಆಗ ಬಂದು ಮಾತಾಡಿದ್ದು ಸಹ ನಾನಿಷ್ಟೇ, ಪೇಮೆಂಟ್ ಬಂತಂತಲ್ಲ, ಎಷ್ಟು ಬಂತಂತ ನಾ ಕೇಳಿಲ್ಲ. ಇವ್ರು ಹೇಳಿದ್ದು ಕಂಗ್ರ್ಯಾಚುಲೇಷನ್ ಹೇಳಿದೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ ಅಷ್ಟೇ, ಇವರು ಸಹ ಸುಮ್ಮನೆ ಇದ್ದರು. ಆಮೇಲೆ ಬಂತು, ಇಷ್ಟು ಬಂತಂತ ಹೇಳಿದ್ದು. ಅದಾದಮೇಲೆ ಸುಮ್ಮನೆ ಕುತ್ಕೊಂಡೆ 1 9:30
ಕೂತ್ಕೊಂಡು ಇಲ್ಲಿಂದ ಹಗ್ ಮಾಡೋಣ ಅನ್ನಿಸ್ತುಂಟು. ಬಟ್ ಇವ್ರದ್ದು ರಿಯಾಕ್ಷನ್ ಅವ್ರು ಮಲ್ಕೊಂಡು ಮೊಬೈಲ್ ನೋಡಿದ್ರೆ ಅಷ್ಟಿತ್ತು. ಓಕೆ ಇನ್ನು ಹೋಗೋಣ ಅಂತ ಹೋಗುವಾಗ ಇವ್ರ ಹತ್ರ ಹೇಳಿದೆ ನಾನು ಹೋಗ್ತೇನೆ ಅಂತ. ಹಾಂ ಅಂದರು. ನಾನು ಆ ಟೈಮಲ್ಲಿ ಅದ್ಯಾ ಹಿಂಗಂದೆ ಇಷ್ಟೇ ಅನ್ನೋದು ಜೋರಲ್ಲಿ ಬಂದು ಅಷ್ಟೇ ಗೈಸ್ ಬಂದು ಮಾತಾಡ್ತಿದ್ರು. ರೀಸನ್ ಎಂತಂದ ನನಗೆ ಸಹ ಗೊತ್ತಿಲ್ಲ, ಏನಕ್ಕೆ ಮಾತಾಡಿಲ್ಲ, ಅದು ಏನಕ್ಕೆ ಇಷ್ಟು ಎಂತ ಗೊತ್ತಾ, ಇವಾಗ ನೆಕ್ಸ್ಟಿಗೂ ನಾನು ಹೇಳೋದು ಇಷ್ಟೇ. ಇವಾಗ ಮಿಡ್ಲಲ್ಲಿ ಯಾರೇ ಬಂದ್ರು ಅಥವಾ ಎಂತದೇ ಮನಸ್ತಾಪ ಇದ್ರು ಬೇಜಾರಿದ್ರು ಅದನ್ನ ಬಂದು ನನ್ನ ಜೊತೆ ಶೇರ್ ಮಾಡು ಅಷ್ಟೇ. ಅದು ಒಂದು ಇವರು ಅದೊಂದು ಕೇಳಿ ಮಿಡ್ಲಲ್ಲಿ ಯಾರು ಮಾಮಿ ಅತ್ತೆ ಬಂದ್ರೆ ಅತ್ತೆ ಜೊತೆ ಮಾತಾಡ್ಬೇಕಲ್ಲ, ನಮ್ಮ ಬೈತಿದ್ದಾರೆ. ಮಾಮಿಗೆ ಪ್ರಸಾದ ಕೊರಮ್ಮ, ಅಮ್ಮ ಮಾಮಿಗೆ ಪ್ರಸಾದ. ಮಾಮಿ ಹೇಳ್ತಿದ್ದಾರೆ ಒಯ್ಪ ಓಡ್ಸಿನಿ, ಹಂಗೆ ಒಯ್ಪವೆ ನಂದು ಅತ್ತಿಗೆ ಈ ಸರ್ ಹೇಳಿದ್ದು ಅಲ್ಲಿ. ಅಯ್ಯೋ ಝೂ ಆಗ್ತಿಲ್ಲ. ಟುವರ್ಡ್ ಅವರ ಮಗಳು ನೋಡಿದ್ರೆ ಬೈತಾರೆ ಅಂತ ಹೇಳುದು, ಅವ್ರು ಬೈಯುವುದಿಲ್ಲ, ಅವ್ರ ಪಾಪ. ಅಷ್ಟೇ ಅಲ್ಲ. ಆ್ಯಂಡ್ ಅದೇ ಹೇಳುದು ನಾನು, ಏನಾದರೂ ಮಿಡ್ಲಲ್ಲಿ ಯಾರಾದರೂ ಬಂದು ಅಥವಾ ನನ್ನ ಬಗ್ಗೆ ಹೇಳಿ ಅಥವಾ ನಿನ್ನ ಬಗ್ಗೆ ಹೇಳಿದ್ರು, ಲೈಕ್ ಇಲ್ಲಿಗೆ ಗೊತ್ತಿರಬೇಕಲ್ಲ ಯಾರು ಹೇಗೆ ಏನು ಅಂತ, ಅದನ್ನ ಮನಸ್ಸಲ್ಲಿ ಇಟ್ಕೊ ಅಷ್ಟೇ. ಓಕೆ. ಆ್ಯಂಡ್ ನನಗೊಂದೇ ಬೇಜಾರು ಗೈಸ್, ಏನು ಗೊತ್ತಾ, ಇವಾಗ ಲೈಕ್ ನಾವಿಬ್ಬರು ಮಾತಾಡೋದು, ಆ ಕಡೆ ಹೊರಗಡೆ ಹೋಗೋದು ಅದೆಲ್ಲ ಎಂತ ಎಲ್ಲರೂ ನೋಡ್ತಿದ್ರಲ್ವ, ಲೈಕ್ ಮಾತಾಡ್ತಿದ್ದಿದ್ದನ್ನು ಒಬ್ಸರ್ವ್ ಮಾಡ್ತಾರೆ. ಅದು ಕೆಲವರಿಗೆಲ್ಲ ಖುಷಿ ಆಗುತ್ತಲ್ಲ. ಸೊ ಅದೊಂದು ನಂಗೆ ಬೇಜಾರಾಯ್ತು ಅಷ್ಟೇ. ಬೇರೆಯವರು ಮಾತಾಡೋ ಥರ ಮಾಡಿದ್ಲಲ್ಲ, ಒಂಥರ ನಗಡೋ ಥರ ಮಾಡಿದ್ಲಲ್ಲ ಅಂತ ಅಷ್ಟೇ. ಬಿಟ್ಟರೆ ಇಟ್ಸ್ ಓಕೆ. ಇದು ಫಸ್ಟ್ ಟೈಮ್ ಅಲ್ಲ ನಮ್ಮದೇ ತುಂಬ ಜಗಳ ಆಗಿದೆ. ಅದು ಈ ಸಲ ಏನಾಯ್ತಂದ್ರೆ ನಾನು ಮಾತಾಡ್ಸಿಲ್ಲ ಗೈಸ್, ಈ ಸಲ ನಾನು ಮಾತಾಡ್ಸಿಲ್ಲ. ಬೇರೆ ಏನಿಲ್ಲ, ಅದೇ ಅವರಿಗೆ ನಮಗಲ್ಲ ಅವರಿಗಿದ್ದು. ಎನಿವೆ ಇವಾಗ ಮಾತಾಡ್ಸಿದೆಲ್ಲ, ಸೊ ಇದನ್ನ ಹಿಂಗೆ ಕಂಟಿನ್ಯೂ ಮಾಡು. ಆ್ಯಂಡ್ ನಾಳೆ ಒಂದು ಫಂಕ್ಷನ್ ಇದೆ ಗೈಸ್, ಹೋಗುದಾ ಬೇಡ ಅಂತ ಗೊತ್ತಿಲ್ಲ, ಶೋರ್ ಇಲ್ಲ. ಅತ್ತೆ ಮಗಳಲ್ಲ ಸಾರಿ, ಅತ್ತೆದ್ದು ತಂಗಿದ್ದು ಮನೆದ್ದು ಗೃಹ ಪ್ರವೇಶ ಕಾರ್ಕಳದಲ್ಲಿ. ಆ್ಯಂಡ್ ಇನ್ವಿಟೇಷನ್ ಇದೆ, ನೋಡೋ ಗೊತ್ತಿಲ್ಲ ಹೋಗ್ತಾನೆ ಇಲ್ಲೋ, ಶೋರ್ ಇಲ್ಲ ನನಗೆ. ಆ್ಯಂಡ್ ಹೋಗಿ ಬಂದದ್ದು ಟೆಂಪಲಿಗೆ ಖುಷಿ ಆಯಿತು ಗೈಸ್, ಗುಂಡು ಜೊತೆ ಆಫ್ಟರ್ ಲಾಂಗ್ ಟೈಮ್. ಅಷ್ಟೇ ಗೈಸ್. ಆ್ಯಂಡ್ ನಿನ್ನೆಲ್ಲ ಕೇಳ್ತಿದ್ರಲ್ಲ ಲಾಗಲ್ಲಿ, ಅವರಿಗೆಂತ ಹೇಳ್ತೀನಿ. ನಾನು ತುಂಬ ಜನ ನಾನು ಇವತ್ತು ಸ್ಟೋರಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸ್ ಹಾಕಿದ್ದಕ್ಕೆ ಮಾತಾಡಿದ್ರ, ಗುಂಡು ಮಾತಾಡಿದ್ಲ, ಆ್ಯಂಡ್ ನೀವು ಬಂದಾದ್ರೆ ಖುಷಿ ಆಯ್ತದೆ ಹೇಳಿ ತುಂಬ ಮೆಸೇಜಸ್ ಮಾಡಿದರೆ. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ವಿಡಿಯೋದಲ್ಲಿ ಕಮೆಂಟ್ ನೋಡ್ತಿದ್ದೆ, ಐ ಮಿಸ್ಸಿಂಗ್ ಯು ಗುಂಡು ಅಂತೆಲ್ಲ, ಒಂಥರ ಖುಷಿ ಆಗ್ತಿತ್ತು. ನಾನು ಯಾವ ಬ್ಲಾಗಲ್ಲಿ ಬರ್ತೀನೋ ಅನಿಸ್ತಿತ್ತು. ಹಾಂ, ನೀವು ಮಿಸ್ ಮಾಡ್ಕೊಂಡ್ಯಾ ನನ್ನ ಲಾಗು? ಹೌದು, ನನ್ನ ಲಾಗಲ್ಲಿ ರೀಪ್ಲೇಸ್ ಮಾಡಲಿಕ್ಕಾಗಲ್ಲ. ಅದೇ ಹೇಳಿದೆ ನಾನು ಆಲ್ರೆಡಿ, ಲೈಕ್ ಅವಳ ಪ್ಲೇಸನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಇವಾಗ ದಿವ್ಯ ಮಾನ್ಯ ಇದ್ರು, ಮಾನ್ಯ ಟೆಂಪಲ್ಗೆ ಬರೋದು ಕಡಿಮೆ, ಬಟ್ ದಿವ್ಯ ಇದ್ರು ಶೋರ್ ಬರ್ತಿದ್ರು. ಬಟ್ ಅವಳು ಪಿ ಜಿಗೆ ಹೋಗಿದ್ದಾಳೆ ಗೈಸ್. ಇನ್ನು ಅದಕ್ಕೂ ಕಮೆಂಟ್ ಮಾಡಬೇಡಿ, ಇವಳು ಬಂದ್ರು ಅಂತ ಅವಳನ್ನು ಬಿಟ್ಟರು ಅಂತ. ಅವಳು ಪಿ ಜಿಲಿದ್ದಾಳೆ, ಸೊ ಇಲ್ಲದಿದ್ದರೆ ಅವಳು ಶೋರ್ ಬರ್ತಿದ್ದು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಗುಂಡನ್ನ ಮಿಸ್ ಮಾಡ್ಕೊಂಡಿರೋರೆಲ್ಲ ಈ ವಿಡಿಯೋ ನೋಡಿ ಖುಷಿ ಆಗ್ತೀರಾ. ಸೊ ಅಷ್ಟೇ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ. ನಾಳೆ ಸಿಗುವ. ಆ್ಯಂಡ್ ಇದರ ಕ್ಲಾರಿಟಿ, ಎಡಿಟಿಂಗ್ ಏನು ಗೊತ್ತಿಲ್ಲ, ಇನ್ನು ಕಲಿಬೇಕು ನಾನು. ಸೊ ಈ ಫಸ್ಟ್ ವ್ಲಾಗ್ನ ಹೊಟ್ಟೆಗೆ ಹಾಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ. ನೆಕ್ಸ್ಟ್ ಚಂದ ಎಡಿಟಿಂಗ್ ಕಲಿತು ಆ್ಯಂಡ್ ಮೊಬೈಲಿದ್ದು ಕ್ಯಾಮ್ರಾ ಸೆಟ್ಟಿಂಗ್ ಅದೆಲ್ಲ ಕಲಿತೀನಿ ನಾನು. ಓಕೆ, ಇವತ್ತು ಫಸ್ಟ್ ಅಲ್ವಾ ವ್ಲಾಗ್ ಮಾಡಿದೆ, ಹಾಗೆ ನಂಗೆ ಗೊತ್ತಿಲ್ಲ ಹೆಂಗೆ ಕ್ಯಾಮ್ರಾ ಸೆಟ್ಟಿಂಗ್ ಇದೆಲ್ಲ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಿರೋದು ಗೈಸ್. ಆ ಮೊಬೈಲಲ್ಲಿ ಫಸ್ಟ್ ವ್ಲಾಗು ನಮ್ಮ ಜೊತೆನೆ. ನೋಡು ಕೋ ಇನ್ಸಿಡೆಂಟ್ ಎಂತದ ಆಗೋದೆಲ್ಲ ಒಳ್ಳೇದಕ್ಕೆ ಗೈಸ್. ಆ್ಯಂಡ್ ಜಾಸ್ತಿ ಮನಸ್ತಾಪ, ಕೋಪ ಅದನ್ನೆಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಬಿಕಾಸ್ ಯಾವಾಗ ಏನೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಜಾಸ್ತಿ ಕಾಡ್ತಿದ್ದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತಲ್ಲ ಗೈಸ್, ಅವಾಗ ಲೈಕ್ ಮಾತಾಡುವ ಆ ಟೈಮಲ್ಲಿ ಮಾತಾಡ್ತಿದ್ವಿ ನಾವು. ಬಟ್ ಇನ್ನೂ ಎಂತ ಮನಸ್ತಾಪ ಇಟ್ಕೊಳ್ಳೋದು ಬೇಡ, ಇಲ್ಲಿಂದ ಮಾತಾಡುವ ಅಂತೆಲ್ಲ ಅನ್ನಿಸ್ತಾ ಇತ್ತು ಗೈಸ್. ಸೊ ಇಷ್ಟು ಪ್ರೀತಿ, ಇಷ್ಟು ಏನು ಅಟ್ಯಾಚ್ ಇರೋವ್ರ ಜೊತೆ ಮಾತು ಬಿಟ್ಟರೆ ಮತ್ತೆ ಸುಮ್ಮನೆ ಏನಕ್ಕೆ ಅದನ್ನ ಕಂಟಿನ್ಯೂ ಮಾಡೋದು ಅಂತೇಳಿ ಮಾತಾಡಿದೆ ಫೈನಲಿ. ಆ್ಯಂಡ್ ಇದಕ್ಕೆ ಯಾರದೇ ನಜರ್ ಬೀಳದಿರಲಿ ಗೈಸ್, ಪ್ಲೀಸ್ ದೃಷ್ಟಿ ಹಾಕ್ಬೇಡಿ ಪ್ಲೀಸ್. ಈ ವಿಷಯದಲ್ಲಿ ಉಂಟಲ್ಲ, ಫಸ್ಟ್ ಮಿಸ್ಟೇಕ್ ಏನಂದ್ರೆ ದೃಷ್ಟಿ ಅಷ್ಟೇ ಗೈಸ್, ಬೇರೆ ಎಂತ ಸಹ ಇಲ್ಲ. ರೀಸನ್ ಇಲ್ಲದೆ ಇಷ್ಟು ತಿಂಗಳು ನಾವು ಮಾತಾಡಿದ್ದೇ ಇಲ್ಲ. ಏನೋ ಯಾರ ದೃಷ್ಟಿ ಬಿತ್ತೇನೋ. ಎನಿವೆ ಅಷ್ಟೇ ಗೈಸ್, ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು. ನಂದು ಆಲ್ರೆಡಿ ಇದೆ ಗೈಸ್ ನೋಡಿ.
ಹಾಂ ಎಲ್ಲಿದೆ? ಇಲ್ಲಿದೆ ಗೈಸ್. ಆ್ಯಂಡ್ ಈ ವ್ಲಾಗ್ ನಾನು ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಎಷ್ಟು ವಾಯ್ಸ್ ಕೇಳ್ತಿದೆ ಅಂತ ಗೊತ್ತಿಲ್ಲ, ಇವಾಗ ಪ್ಲೇ ಮಾಡಿ ನೋಡ್ತೇನೆ ನಾನು. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಲಾಟ್ಸ್ ಆಫ್ ವ್ಲಾಗ್. ಬಾಯ್.